ತಿಪ್ಪಣ್ಣ ಕಮ್ಕೂರ್ ಬಂದಾರ? ಹಾಂ, ನೀವು ಸ್ಟಾರ್ಟ್ ಮಾಡಿ. ಅವ್ರನ್ನ ಮಾಡಲಿ 3:30. ಯಾರು ಬಂದಾರ ಆಮೇಲೆ ಹೇಳಿ. ಸ್ಟಾರ್ಟ್ ಮಾಡಿ 3:30. ಸರ್ ಸಭಾ ಇದು ಮಿನಿಸ್ಟ್ರೇ ಬಂದಿಲ್ಲ ಏನ್ರಿ? ಅದಲ್ಲ ಅವ್ರು ಇವರೇ 3:30 ಮಾತಾಡಲಿ. ಅವರು 3:30 ಮಾತಾಡಿ ಸ್ಟಾರ್ಟ್ ಮಾಡಿ. ಕಲಬುರಗಿಯಲ್ಲಿ ನಿರಂತರ ನೀರು ಸರಬರಾಜು ಯೋಜನೆಯಡಿ ಅಳವಡಿಸಿರುವ ಪೈಪ್ಗಳು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಇದುವರೆಗೆ ಈ ಯೋಜನೆಯಡಿಯಲ್ಲಿ ಸಾರ್ವಜನಿಕ ನೀರಿನ ಸಂಪರ್ಕ ಕಲ್ಪಿಸದಿರುವ ಮತ್ತು ಕುರಿತು ಪ್ರಸ್ತಾವನೆಯನ್ನು ನಾನು ಮಾಡ್ತಾ ಇದ್ದೇನೆ. ಜಾಫರ್ ಶರೀಫ್ರವರು, ಮಾನ್ಯ ಸಭಾಪತಿಗಳೇ, ಜಾಫರ್ ಶರೀಫ್ರವರು ರೈಲ್ವೆ ಮಂತ್ರಿ ಇದ್ದ 1982-85ರಲ್ಲಿ ಆಗಿನ ಕಾಲಕ್ಕೆ ನೀರಿನ ಬವಣೆ ಆಗಿ ಎಲ್ಲ ನದಿಗಳು ಬತ್ತದು, ಬೋರ್ವೆಲ್ಗಳು ಬತ್ತಿ ಹೋದಾಗ ಗುಂಡೂರಾಯರು ಮುಖ್ಯಮಂತ್ರಿ ಇದ್ದರು. ಮಾನ್ಯ ದೇವೇಂದ್ರಪ್ಪ ಗಾಳಪ್ಪನವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಧರ್ಮಸಿಂಗ್ರವರೆಲ್ಲ ಕೂಡಿಕೊಂಡು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಕೇಂದ್ರಕ್ಕೆ ಮನವರಿಕೆ ಮಾಡಿ ರೈಲ್ವೆ ಮುಖಾಂತರ ಗುಲ್ಬರ್ಗ ನಗರಕ್ಕೆ ನೀರು ಸರಬರಾಜು ಮಾಡಲಾಯಿತು. ಆದರೆ ಈ LNT ಎಂಬವರಿಗೆ ಇದೆಲ್ಲ ತಾಪತ್ರೆ ಹೋಗಲಾಡಿಸಬೇಕು ಅಂತೇಳಿ ಸುಮಾರು 250 ಕೋಟಿಗಳಲ್ಲಿ 250 ಕೋಟಿಯಲ್ಲಿ ಟೆಂಡರ್ ಕೆಲಸವನ್ನು ಇಲ್ಲಿ ಕೊಟ್ಟಿದ್ದಾರೆ. ಜುಲೈ 220ಕ್ಕೆ ಈ ಕೆಲಸ ಟೆಂಡರ್ ಆಗಿದೆ. ಮಾನ್ಯ ಸಭಾಪತಿಗಳೇ, ಈ ಕೆಲಸ 25 ಜುಲೈ 2025 ಮುಗಿಬೇಕಾಗಿತ್ತು. ಆದರೆ ಇಲ್ಲಿ ಅವರಿಗೆ ಒಂದೇ ಒಂದು ಮನೆಗೆ ನೀರಿನ ಕನೆಕ್ಷನ್ ಆಗಿಲ್ಲ. ನಿರಂತರ ಕುಡಿಯುವ ನೀರಿನ ಯೋಜನೆ ಇದು. ಒಂದೇ ಒಂದು ಮನೆಗೆ ನೀರಿನ ಸಂಪರ್ಕ ಆಗಿಲ್ಲ. ಈಗಾಗಲೇ 90 ಕೋಟಿ ಹಣವನ್ನು ಅವರು ಪಾವತಿಯಾಗಿದೆ ಅವರಿಗೆ. ಮತ್ತು ಈಗಾಗಲೇ 120 ಕಿಲೋಮೀಟರ್ ಪೈಪ್ಗಳು ಹಾಕಿದ್ರು ಕೂಡ ಅವು ಕಳಪೆ ಮಟ್ಟ ಅಂತೇಳಿ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಇವರೇ ಇದೇ ಏಜೆನ್ಸಿಗಳೇ LNT ಅವರೇ ಬೆಳಗಾವದಲ್ಲಿ ಕೂಡ ಮತ್ತು ಹುಬ್ಬಳ್ಳಿಯಲ್ಲಿ ಕೂಡ 800 ಕೋಟಿಯ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ನಾವು ಅಲ್ಲಿಯ ಸಂಬಂಧಪಟ್ಟಂಥ ಅಧಿಕಾರಿ ಕೇಳಿದ್ರೆ ನಾವು ಏನು ಮಾಡೋದ್ರಿ, 60 ನೋಟಿಸ್ಗಳನ್ನ ಅವ್ರಿಗೆ ಕೊಟ್ಟಿದ್ದೇವೆ. MD ಅವರು 20 ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಕಮಿಷನರ್ ಅವರು ಕೂಡ ಒಂದು 12 ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅವರಿಂದ ಯಾವುದೇ ರೀತಿಯ ರಿಪ್ಲೈನೇ ಬರ್ತಾ ಇಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿದ್ದೀವಿ ಎಂಬ ಮಾತನ್ನು ಅವ್ರು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಾನು ತಮಗೆ ಮನವಿ ಮಾಡಿದ್ದೇನೆಂದರೆ, ಇಂಥ ಕಾಂಟ್ರಾಕ್ಟ್ಗಳು ಇರಬೇಕಾ? ಯಾವ ಆಧಾರ ಮೇಲೆ ಇವರು 90 ಕೋಟಿ ರೂಪಾಯಿ ಪೇಮೆಂಟ್ ಮಾಡಿದ್ರು? ಯಾವುದೇ ಒಂದು ಮನೆಯಲ್ಲಿ ಕನೆಕ್ಷನ್ ಇಲ್ಲ. 90 ಕೋಟಿ ಹಣವನ್ನು ಪಾವತಿ ಮಾಡಿ ಆ 120 ಕಿಲೋಮೀಟರ್ ಪೈಪ್ಗಳು ಹಾಕಿದ ಪೈಪ್ಗಳೆಲ್ಲ ಕಳಪೆ ಮಟ್ಟದಿವೆ ಅಂತ ಹೇಳಿದಾಗ ಅವು ಪೈಪ್ಗಳಿಂದ ಯಾವುವು ತೆಗಿತಾನೆ ಇಲ್ಲ. ಆ ಪೈಪ್ಗಳು ಯಾವುವು ಅದಕ್ಕೆ ಮತ್ತೊಂದು ಯಾವುದೋ ಸೀಲ್ ಮಾಡಿ ಹಾಕಿ ಮತ್ತೆ ಅದನ್ನು ಕೂಡ ಅವೇ ಮುಂದುವರಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಗುಲ್ಬರ್ಗ, ಹುಬ್ಬಳ್ಳಿ ಮತ್ತು ಬೆಳಗಾವಿ 3 ಕಡೆ ಹಾಕಿದ ಪೈಪ್ ಲೈನ್ಗಳು ಎಲ್ಲ ಕಳಪೆ ಮಟ್ಟವಂತೇಳಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದೆ, ಸರ್ಟಿಫೈ ಮಾಡಿದರೆ. ಆದರೂ ಕೂಡ ಎಲ್ಲಿನೂ ಯಾವುದು ಪೈಪ್ ತೆಗಿತಾ ಇಲ್ಲ. ನಿರಂತರವಾಗಿ ಹಣ ಪಾವತಿ ಆಗ್ತಾ ಇದೆ. 250 ಕೋಟಿ ಹಣದಲ್ಲಿ ಇವರು 90 ಕೋಟಿ ಹಣ ತೆಗೆದುಕೊಂಡ ಮೇಲೆ ಉಳಿದ ಕೆಲಸ ಎಲ್ಲಿ ಉಳಿತು? ಮತ್ತು 20% ಕೆಲಸ ಆಗೇ ಇಲ್ಲ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ಮತ್ತೀಗ ಬೇಸಿಗೆ ಕಾಲ ಬಂತು. ಮೊದಲೇ ಕುಡಿಯುವ ನೀರಿನಲ್ಲಿ ತೊಂದರೆಯಲ್ಲಿ ನಾವು ಅಡ್ಡಾಡ್ತಾ ಇದ್ದೀವಿ. ಸರ್ಕಾರದ ಯೋಜನೆ ಏನಿತ್ತು ಅಂದರೆ ಎಲ್ಲರ ಮನೆ ಬಾಗಿಲಿಗೆ ನೀರು ಬರಲಿ, ಬಡವರು, ಗರೀಬರು, ಕೂಲಿ ಕೆಲಸಕ್ಕೆ ಹೋಗೋರು ಮುಂಜಾನೆ ತಮ್ಮ ಮನೆಗೆ ನೀರು ಬಂದರೆ ಅನುಕೂಲ ಆಗ್ತದೆ. ಈಗಾಗಲೇ 16 ವರ್ಷಗಳಂತೆ ಪ್ರತಿಯೊಂದು ಮನೆಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೇಲೆ ಹೋಗಿ ನೀರು ತಂದು ತಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತಂಥ ಬಡವರು ಹೆಚ್ಚಾಗಿ ನಮ್ಮಲ್ಲಿ ದಲಿತರು, ಗರೀಬರು, ಬಡವರು, ದೀನರು, ದಲಿತ ಇದ್ದಂಥ ನಮ್ಮ ಬಡಾವಣೆಯಲ್ಲಿ, ನಮ್ಮ ಏರಿಯಾದಲ್ಲಿ ಎಲ್ಲಿ ಯಾವುದೇ ಒಂದು ವಾರ್ಡಿಗೆ ಅವರು ಕನೆಕ್ಷನ್ ಕೊಟ್ಟಿಲ್ಲ. ಒಂದೇ ಒಂದು ಮನೆ ನೀರಿನ ಸಂಪರ್ಕ ಮಾಡಿಲ್ಲ. 90 ಕೋಟಿ ಹಣ ದುರುಪಯೋಗ ಮಾಡಿದ್ದಾರೆ. ಆಮೇಲೆ 120 ಕಿಲೋಮೀಟರ್ ಪೈಪ್ಗಳು ಹಾಕಿದೆ. ಅವು ಪೈಪ್ಗಳು ಕೂಡ ಕಳಪೆ ಮಟ್ಟ ಅಂತ ಹೇಳಿದ್ದಾರೆ. 60 ನಾ ಕೇಳಿದೆ ಒಂದು ಗುಲ್ಬರ್ಗ ಮೀಟಿಂಗ್ದಲ್ಲಿ, ನೀವು 60 ನೋಟಿಸ್ ಕೊಟ್ಟಿನ್ರಿ, ಅವರಿಂದ ಏನು ರಿಪ್ಲೈನೇ ಬಂದಿಲ್ಲ ಅಂತೀರ. ಅಂದಮೇಲೆ ನೀವೇನು ಸಂಬಂಧ ಬೆಳೆಸ್ಬೇಕಂತ ಕೊಟ್ಟಿರಿ, ಏನು ಕೊಟ್ಟಿರಿ? ಅವರಿಂದ ಯಾವುದೂ ರಿಪ್ಲೈ ಬಂದಿಲ್ಲ. ಅವ್ರಿಗೆ ನೀವು ಯಾಕೆ ಬ್ಲ್ಯಾಕ್ ಲಿಸ್ಟ್ ಮಾಡಲಿಲ್ಲ? ಅವ್ರ ಮೇಲೆ ನೀವು ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಇಂಥ ಕಾಂಟ್ರಾಕ್ಟ್ಗಳಿಗೆ ನೀವು ಯಾವ ಪ್ರಕಾರ ಯಾಕೆ ಸಪೋರ್ಟ್ ಮಾಡ್ತೀರಿ? ಇದರಲ್ಲಿ ನಿಮ್ಮ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಏನು ಜಿಲ್ಲಾ ಮಟ್ಟದವ್ರು ಶಾಮೀಲಾಗಿದ್ದಾರೆ, ರಾಜ್ಯ ಮಟ್ಟದವ್ರು ಶಾಮೀಲಾಗಿದ್ದಾರೆ. ಇದಕ್ಕಾಗಿ ಇದಕ್ಕೊಂದು ಸಮಗ್ರವಾದ ತನಿಖೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾನ್ಯ ಮಂತ್ರಿಗಳಿಗೆ ಕೂಡ ಬರಬೇಕಾಗಿತ್ತು. ಮಂತ್ರಿಗಳು ಬಂದಿಲ್ಲ.
ಸಭಾ ನಾಯಕರು ಯಾವ ಪ್ರಕಾರ ನಿರ್ಣಯ ತಗೋತಾರೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕುಡಿಲಕ್ಕೆ ನೀರಿಲ್ಲ. ಇಂಥ ತಾಪತ್ರಯದಲ್ಲಿ ನಾವು ಈ ಯೋಜನೆ ಬಂದರೂ ಕೂಡ ಇಲ್ಲಿ ಮುಗಿಬೇಕಾಗಿತ್ತು. 2020ರಲ್ಲಿ ಆದಂಥ ಯೋಜನೆ ಈಗ ಮುಗಿಬೇಕಾಗಿತ್ತು. ಇನ್ನೂ 10 to 20% ಕೆಲಸನೇ ಆಗಿಲ್ಲ. ಒಂದೇ ಒಂದು ಮನೆ ನಲ್ಲಿ ನೀರು ಕೊಟ್ಟಿಲ್ಲ, ಒಂದು ನಲ್ಲಿ ಕನೆಕ್ಷನ್ ಆಗಿಲ್ಲ. ಅವರು ಯಾವುದರ ಹಾರಿಕೆ ಉತ್ತರ ಕೊಡ್ತಾರೆ, ಅಧಿಕಾರಿಗಳು ಹೇಳ್ತಾರೆ ನಾವು ಏನೂ ಮಾಡಪ್ಪಲಿಲ್ಲ ಅಂತೇಳಿ ಕೈ ಕಟ್ಟಿ ಕೊಡ್ತಿದ್ದೇವ್ರಿ ಅಂತ ಹೇಳ್ತಾರೆ. MD ಅವರು ಕೂಡ ನೋಟಿಸ್ ಕೊಟ್ಟಿವಂತಾರೆ, ಆಮೇಲೆ ಕಮಿಷನರ್ ಅವರು ಕೂಡ ನೋಟಿಸ್ ಕೊಟ್ಟಿವಂತಾರೆ. ಏನು ನೋಟಿಸ್ದ ಏನು ಬರ್ದಾರೆ ಇವರು ನನಗೆ ಅನಿಸಿದ ಮಟ್ಟಿಗೆ? ಏನು ಒಳ್ಳೆ ಏನದ ನೋಟಿಸ್ ಒಂದು ಸಲ ಕೊಟ್ಟ ಮೇಲೆ ಒಂದು ಸಲ 7 ದಿನ ನೋಟಿಸ್ ಕೊಡಬೇಕು ಅಥವಾ 15 ದಿನ ನೋಟಿಸ್ ಕೊಡಬೇಕು. ಅದಕ್ಕೆ ರಿಪ್ಲೈ ಬರೋದು ಇಮಿಡಿಯೇಟ್ ಅವ್ರಿಗೆ ತೆಗೆದು ಬಿಡಾಕಬೇಕು ಮತ್ತು ಅವ್ರಿಗೆ ಕೆಲಸ ಕೊಡಬೇಕು. ಅಂಥ ಕಳಪೆ ಮಟ್ಟದ ಕೆಲಸ ಮಾಡಿದವರಿಗೆ ನೀವು ಕೊಟ್ಟು ಒಂದೇ ಒಂದು ಪೈಪ್ಗಳು ಸರಿ ಇಲ್ಲ ಅಂತೇಳಿ ಇದು ಗುಣಮಟ್ಟ ಸರಿ ಇಲ್ಲ ಅಂತೇಳಿ ನಿರ್ಧಾರ ಆದರೂ ಕೂಡ ಇಲ್ಲಿ ಅವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಭಾಪತಿಗಳೇ, ಇದು ಒಳ್ಳೆಯದಲ್ಲ. ಥರ್ಡ್ ಪಾರ್ಟಿ ವೀಕ್ಷಣೆ ಮಾಡಿದೆ. ಕಲಬುರಗಿಯಲ್ಲಿ ಪೈಪ್ ಲೈನ್ HDPF 135 ಕಿಲೋಮೀಟರ್ ಈಗಾಗಲೇ ಪೈಪ್ ಹಾಕಿದ್ದಾರೆ. ಇವು ಕಳಪೆ ಮಟ್ಟಕ್ಕೆ ಕೂಡಿವೆ ಅಂತೇಳಿ ನಿರ್ಧಾರ ಆಗಿದೆ. ಈ ಪೈಪ್ಗಳು ತೆಗಿಬೇಕು, ಪುನಃ ಎಕ್ಸ್ಕವೇಷನ್ ಮಾಡಬೇಕು, ಪುನಃ ಹೊಸ ಪೈಪನ್ನು ಹಾಕಬೇಕು. ಅವು ಸರ್ಟಿಫೈಡ್ ಮಾಡಿದಂಥ ಪೈಪ್ಗಳು ಬೇಕು. ಇವು ಯಾವೂ ಆಗಿಲ್ಲ. ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ, ನಿಮ್ಮ ಮುಖಾಂತರ, ತಮ್ಮ ಮುಖಾಂತರ ತಕ್ಷಣ ಇವರ ಮೇಲೆ ಕ್ರಮ ಜರುಗಿಸಬೇಕು. ಇವರನ್ನು ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು. ಹುಬ್ಬಳ್ಳಿ, ಬೆಳಗಾವಿ, ಗುಲ್ಬರ್ಗದಲ್ಲಿ ಆದಂಥ ಅನ್ಯಾಯ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ತಾವು ಕೂಡ ಕಠಿಣವಾದಂಥ ಆದೇಶ ಸಂಬಂಧಪಟ್ಟ ಮಂತ್ರಿಗೆ ನಿರ್ದೇಶನ ನೀಡಬೇಕು. ಇದು ಬಹಳ ವ್ಯವಸ್ಥಿತವಾದ ಪಿತೂರಿ ಇರ್ಬೋದು. ಯಾಕಂದ್ರೆ ರಾಜ್ಯದಲ್ಲಿ MD ಅವರು ಇದ್ದಾರೆ, ರಾಜ್ಯದಲ್ಲಿ ಕಮಿಷನರ್ ಇದ್ದಾರೆ, ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯ ಮುಖ್ಯಸ್ಥರು ಇರ್ತಾರೆ. ಆದರೆ ಇಲ್ಲಿ ಅವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದೇ ಒಂದು ಪೈಪ್ ಗುಣಮಟ್ಟದಿಲ್ಲ. ಅವರು ಇವರು ಕೂಡ್ಕೊಂಡೇ ಈ ಒಕ್ಕೂಟಲಿಂದ ಇದೇನಾದ್ರು ಮಾಡ್ಯಾರ ನಮ್ಮ ಸಂಶಯ ಇಡೀ ನಮ್ಮ ಜನರಿಗೆ ಬರ್ತಾ ಇದೆ. ಮೊನ್ನೆ ದಿವಸ 55 ಕಾರ್ಪೊರೇಟ್ಗಳು ಕೂಡ ಸತ್ಯಾಗ್ರಹ ಮಾಡಿದ್ರು, ಇವ್ರಿಗೆ ಬಂದು ಇವರು ಕಪ್ಪು ಪಟ್ಟಿ ಸೇರಿಸ್ರಿ ಅಂತೇಳಿ. ಮೇಯರ್ ಕೂಡ ಪ್ರತಿಭಟನೆ ಮಾಡಿದ್ರು. ನಾವೆಲ್ಲ ಶಾಸಕರು ಕೂಡ ಗುಲ್ಬರ್ಗದಲ್ಲಿ ಮಾಡಿದ್ದೀವಿ. ಮಾನ್ಯ ಸಭಾಪತಿಗಳೇ, ಇದ್ರ ಬಗ್ಗೆ ನಿಮ್ಮ ಬಹುಶಃ ಹುಬ್ಬಳ್ಳಿಗೂ ಇದೇ ಅದಾವ, ಅಲ್ಲಿಯೂ 100 ಹುಬ್ಬಳ್ಳಿಗೂ ಕೂಡ ಕಲಬುರಗಿ ಹುಬ್ಬಳ್ಳಿ 180 ಕಿಲೋಮೀಟರ್ ಪೈಪ್ ಹಾಕಿದ್ದಾರೆ. ಬೆಳಗಾವಿ 120 ಕಿಲೋಮೀಟರ್ ಹಾಕಿದ್ದಾರೆ. ಇವೆಲ್ಲ ಕಳಪೆ ಮಟ್ಟದ ಪೈಪ್ಗಳು ತಿಳಿ. ಒಂದು ಪೈಪ್ ಲೈನ್ ಮಾಡಬೇಕಾದ್ರೆ ಎಕ್ಸ್ಕವೇಷನ್ ಮಾಡಬೇಕು, ಕೆಳಗಡೆ ಕಾಂಕ್ರೀಟ್ ಹಾಕಬೇಕು. ಅದು ಪೈಪ್ಗಳು ಏನೂ ಗೊತ್ತಿಲ್ಲದಂಗೆ ಒಣ ಮುರುಮಿನಾಗೆ ಹಾಕಿ ಮೇಡಮ್ ಮತ್ತು ಪುನಃ ಕುಸಿದು ಹೋಗ್ತಕ್ಕಂಥದ್ದು. ಈಗಾಗಲೇ ಗುಣಮಟ್ಟನೇ ಸರಿ ಇಲ್ಲ ಅಂದಮೇಲೆ ಇವ್ರು ಯಾವ ಪ್ರಕಾರ ನಿರ್ಧಾರ ತಗೋತಾರೆ, ಯಾವ ಪ್ರಕಾರ ಜನರಿಗೆ ನೀರು ಕೊಡ್ತಾರೆ? ಸಾವು ನೋವು ಸಂಭವಿಸಿದ ಮೇಲೆ ಮುಂದೆ ಜುಮ್ಮೆದಾರಿ ಯಾರು? ಇವೆಲ್ಲ ತಾವು ತಮ್ಮ ಗಮನಕ್ಕೆ ತರ್ತಕ್ಕಂಥ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ತಾವು ಕೂಡ ನೇರ, ನಿಷ್ಠುರ, ದಿಟ್ಟವಾಗಿ ಇದ್ದಂಗೆ ಹೇಳ್ತಕ್ಕಂಥ ಒಂದು ಸಭಾಪತಿಗಳು ನಮ್ಗೆ ಸಿಕ್ಕಿದ್ದು ನಮ್ಮ ದೈವ ಅಂತ ಹೇಳ್ಬೇಕು. ಅಂದಾಗ ಮಾತ್ರ ನಮ್ಮಂಥವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ನಮ್ಮಂಥವ್ರಿಗೆ ಮಾತಾಡೋಕ್ಕೆ ಸಾಮಾಜಿಕ ನ್ಯಾಯ ಸಿಗ್ತದೆ. ಅದನ್ನು ತಾವು ಇದು ಸಂಬಂಧಪಟ್ಟ ಮಂತ್ರಿ ಕರೆಸಬೇಕಾಗಿತ್ತು. ಆ ಮಂತ್ರಿಯವರಿಗೆ ಇಂಥ ಸಂದರ್ಭದಲ್ಲಿ ನಾವು ಸಬ್ಜೆಕ್ಟ್ ನಮ್ಗೆ ಬಂದಾಗ ಅವ್ರು ಬಂದಿರಬೇಕು, ಇಲ್ಲಿ ರಿಪ್ಲೈ ಕೊಡಬೇಕು, ಇದು ಆಲಿಸ್ಬೇಕು. ಅವರು ಇಂಥ ಕಠಿಣವಾದಂಥ ಈ ಕೆಲಸಕ್ಕೆ ಜನರಿಗೆ ಎಲ್ಲಿ ನೀರು ಕುಡಿಬೇಕು, ಎಲ್ಲಿ ಹೋಗಬೇಕು, ಎಲ್ಲ ಕೆರೆಗಳು ಬರ್ತಕ್ಕಂಥವ. ನಾವು ಯಾವುದೇ ಬೋರ್ವೆಲ್ಗಳು ಕೂಡ ನೀರು ಬರ್ತಾ ಇಲ್ಲ ಸರ್, ಎಲ್ಲ ತೊಂದರೆ ಇದೆ ಗುಲ್ಬರ್ಗದಲ್ಲಿ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ನಮಗೆ ಹೋದ ಕೂಡ ಜನ ನೋಡ್ತಾರೆ ನಮ್ಮ ಕಡೆ, ನೀವೇನು ಮಾಡ್ತಾ ಇದ್ದೀರಿ, ನೀವು ಅವ್ರಿಗೆ ಯಾಕೆ ನೀವು ಅವ್ರ ಸರಿ ಸಂಬಂಧ ಬೆಳೆಸಿರೇನು, ಅವ್ರಿಂದ ಏನಾದರೂ ನೀವು ದುಡ್ಡು ತಗೋಕತ್ತೀರಿ ಅಂತ ಕೇಳ್ತಾರೆ. ನನ್ನ ಜೀವಮಾನದಲ್ಲಿ ಆ ದುಡ್ಡು ಅಂದರೆ ಗೊತ್ತಿಲ್ಲ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು MLC ಮಾಡಿ ಬರೋ ಮುಂದೆ ನಾನು ಫ್ಲೈಟ್ ಟಿಕೆಟ್ನು ಕೂಡ ಅವನೋ ಇಲ್ಲ ನೋಡ್ರು ಅಂತೇಳಿ ಫ್ಲೈಟ್ ಟಿಕೆಟ್ ಕೂಡ ತೆಗಿಸಿ ನನಗೆ ಇಲ್ಲಿ ನಾಮಿನೇಷನ್ ಆಗಲಿಕ್ಕೆ ಕರ್ಕೊಂಡ್ಬಂದವರು. ನನ್ನ ಜೀವಮಾನದಲ್ಲಿ ಕೆಟ್ಟದ್ದು ಮಾಡಿದೇ ಇಲ್ಲ, ಕೆಟ್ಟ ಕೆಲಸನೂ ಮಾಡಲ್ಲ, ದುಡ್ಡು ಅಂಬೋದು ಗೊತ್ತೇ ಇಲ್ಲ ನನಗೆ. ಆ ರೀತಿ ನಾನು ಬೆಳೆದವ. ನಿಮ್ಮ ಆಶೀರ್ವಾದ ಬಲದಿಂದ ನಾನು 2ನೇ ಸಲ ವಿಧಾನ ಪರಿಷತ್ ಪ್ರವೇಶ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಪೂಜಾರಿ ಅವರೇ, ಸಭಾಪತಿಗಳೇ, ಅದಕ್ಕಾಗಿ ನೀವು ಹೆಂಗೆ ನಿಷ್ಠಾವಂತಿದ್ದಂತ ನೀನು ಹೇಳಿದೆ ಹಾಗೇ ಇದ್ದೀನಿ ನಾನು. ಎಲ್ಲಿ ಗೊತ್ತಿಲ್ಲ, 10 ರೂಪಾಯಿ ತೊಗೊಂಡವ್ ಗೊತ್ತಿಲ್ಲ ಅಂಥ ಒಂದು ಇದರಲ್ಲಿ ನಾವೆಲ್ಲ ಇದ್ದೀವಿ. ಗುಂಡೂರಾಯರ ಕಾಲಕ್ಕೆ ಟ್ರೈನ್ ಮುಖಾಂತರ ನೀರು ಬಂತು ಗುಲ್ಬರ್ಗದ, ಎಲ್ಲಿ ಆಲಕ್ಕಿಲ್ಲ. ಟ್ರೈನ್ ಮೂಲಕ ಬಂದು ಅಲ್ಲಿ ಟ್ಯಾಂಕಿನಲ್ಲಿ ನೀರು ಹಾಕಿ ಅದರಿಂದ ಪೈಪಿಗೆ ಸಪ್ಲೈ ಮಾಡ್ತಿದ್ರು. ಅದೆಲ್ಲ ಹೋಗಲಾಡಿಸ್ಬೇಕಂತೇಳಿ ಸರ್ಕಾರ ಒಂದು ದಿಟ್ಟ ನಿರ್ಧಾರದಿಂದ ಒಂದು ಒಳ್ಳೆಯ ಸ್ಕೀಮ್ ತಂದರು. ಆದರೆ ಇದರಿಂದ ಏನು ಪ್ರಯೋಜನ? ಅದಕ್ಕಾಗಿ ತಕ್ಷಣ ಮಂತ್ರಿಗಳು ತಾವು ಒಂದು ಸಭೆ ಮಾಡಿ
ನಮ್ಮ ಸಭಾನಾಯಕರು ಕೂಡ ನಮ್ಮ ಭಾಗದವರು ಇರೋದರಿಂದ ಮತ್ತು ಸಲೀಂ ಅಹ್ಮದ್ ಸಾಹೇಬರು ಕೂಡ ಭಾಳ ನಿಷ್ಠುರವಾದಿ ಇರೋದರಿಂದ ನೀವೆಲ್ಲ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಮಂತ್ರಿ ಕರೆಸಿ ಅವ್ರು ಯಾರು ಸಂಬಂಧಪಟ್ಟವ್ರ ಒಬ್ಬ MD ಸಸ್ಪೆಂಡ್ ಮಾಡಿರಿ, ಇದಿಲ್ಲ ಅಂದ್ರೆ ಕಮಿಷನರ್ಗೆ ಸಸ್ಪೆಂಡ್ ಮಾಡಿರಿ ಅಂದ್ರೆ ಹೊಸ ಇದು ಶುರು ಆಗ್ತದೆ. ಏನಪ್ಪ ಇವ್ರು ಯಕ್ಷನ್ ತೂಲಕತ್ತಾರಲ್ಲ, ಮುಂದೆ ನಮ್ಗೆ ಏನು ಮುಂದೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಂತ ಇದ್ರ ಆಫೀಸ್ಗಳು ಸುಮ್ಮನೆ ತೂಕುಡಿಕೆ ಹೊಡಿತಾರೆ ಅವರು. ಯಾರು ಏನು ಮಾತಾಡಿದ್ರು ತೊಗಲು ಮೇಗಿಂದು ಒಂದೇ ತೊಗಲಿದ್ರೆ ನಡೀತಿತ್ತು, 10 ಪಟ್ಟು ದಪ್ಪಾಗಿದೆ ಇವ್ರು ತೊಗಲು. ಯಾರೂ ಮಾತಾಡಪ್ಪಲೇ ಇಲ್ಲ ಇವ್ರು, ಯಾರು ಏನು ಹೇಳಪ್ಪಲೇ ಇಲ್ಲ, ಯಾರ ಮಾತು ಕೇಳಪ್ಪಲೇ ಇಲ್ಲ. ಶಾಸಕರಂದ್ರೆ ಗೊತ್ತಿಲ್ಲ ಇವರಿಗೆ, MLAಗಳು ಅಂದ್ರೆ ಗೊತ್ತಿಲ್ಲ, MLCಗಳು ಅಂದ್ರೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಸರ್. ಇದು ಎಸೆನ್ಷಿಯಲ್ ಕಮಾಂಡಿಟೀಸ್, ಮೂಲಭೂತ ಸೌಕರ್ಯಗಳು ನಮಗೆ ಸಿಗ್ತಕ್ಕಂಥದ್ದು. ನಮಗೆಲ್ಲಾನು ಇಲ್ಲರಿಲ್ಲ, ನೀರ ಬೇಕಲ್ಲ ನಮಗ. ಹೌದು ಸಾಹೇಬ್ರೆ, ನಿಮ್ ಕೈ ಮುಗಿತೀನಿ, ಇದು ಸೀರಿಯಸ್ ತಗೋರಿ. ಇವು ಬೇರೆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಲ್ಲ. ಇದು ನಮಗೆ ಗುಲ್ಬರ್ಗ ನೀರಿಂದು ಸಮಸ್ಯೆ ಅದ. ಈ 225 ಮುಗಿಬೇಕಾಗಿತ್ತು, ಈ 4 ವರ್ಷ ಆಯ್ತು. ಇಲ್ಲಿ ತನಕ ಒಂದೇ ಒಂದು ಮನೆಗೆ ಪೈಪ್ ಇದು ನೀರು ಕನೆಕ್ಷನ್ ಕೊಟ್ಟಂದ್ರೆ ಇವ್ರಿಗೆ ಹಾಗೆ ಮುಗಿಸ್ತಾರೆ. ಅದಕ್ಕೆ ಇವ್ರಿಗೆ ಕಪ್ಪಟ್ಟಿ ಸೇರಿಸಬೇಕು. ಇಲ್ಲಿ ತನಕ ಯಾವ ಆಫೀಸರ್ ಇವ್ರಿಗೆ ಸಪೋರ್ಟ್ ಮಾಡ್ಯಾರ ಅವ್ರಿಗೆ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಥವಾ ಡಿಸ್ಮಿಸ್ ಮಾಡಿ ಬಿಡಾಕ್ಬೇಕು ಹೋಗಿ. ಆ ನಿರ್ಧಾರ ತೆಗೆದುಕೊಂಡು ಮಾನ್ಯ ಮಂತ್ರಿಗಳಂತ ನಮ್ಮ ಭೋಜರಾಜ್ ಸಾಹೇಬರು ಮತ್ತೆ ನೀವು ಹೇಳಿ ಸಾಕು, ಒಂದು ಸಭೆ ಕರೆದು ರೈಟ್ ಮಂತ್ರಿ ನಮ್ಮ ಬಸವರಾಜ್ ಅವರ ಬೈರುತಿ ಸುರೇಶ್ ಬೈರುತಿ ಬರ್ಬೇಕಲ್ರಿ, ಕರೆಸ್ಬೇಕು. ನಾ ಹೇಳ್ತೀನಿ ಕೂಡಿ ಹೇಳಕ್ ಬಿಡಿ. ಹೌದು, ಅದು ಹೇಳ್ತೀನಿ. ಕರೆಕ್ಟ್, ನಾ ಹೇಳ್ತೀನಿ. ಸಭಾನಾಯಕರೇ 3:30 ಸದನ. ನೀವು 4 ಗಂಟೆ ಮಂತ್ರಿಗಳು ಬರಲಿಲ್ಲ ಅಂದ್ರೆ ಹೆಂಗ್ರಿ? ಈ ಬರ್ತಾರ ಹೋಗ್ತಾರ ಏನದ ಅರ್ಥ ಇಲ್ಲ. ನೋಡಿ, ನಾ ಹೇಳ್ತೀನಿ, ನಾಳಿಂದ ಮತ್ತೆ ನಾನು ಬೇರೆ ಹೇಳ್ಬೇಕಾಗತ್ತಿ. ಹೆಂಗ್ರಿ ನೀವು ನೋಡ್ಬೇಕು. ಪ್ರಸಾದ್ ಅದೇ ಇರ್ಬೇಕು. ಅವ್ರು ಏನ್ರಿ ಸಲೀಮ ಅಲ್ಲಿ ಎಷ್ಟು ಮಾತಾಡ್ತಿದ್ರಿ? ಹಿಂದೆ 3 ಸಚಿವರಿಲ್ಲ ಅನ್ನುವ ಕಾರಣಕ್ಕೆ ಸಭಾತ್ಯಾಗ ಮಾಡುವ ಉದಾಹರಣೆಗಳಿತ್ತು. ಆದ್ರೆ ನಾವೇ ಸಭಾತ್ಯಾಗ ಮಾಡೋದಿಲ್ಲ. ಆದ್ರೆ ಸಭೆಯ ಗಂಭೀರತೆ ನಿಮ್ಗೆ ಅರ್ಥ ಆಗ್ಬೇಕು. ಸಲೀಮ ಅಲ್ಲಿದ್ದಾಗ ಜೋರ್ ಮಾಡ್ತಿದ್ರು, ಈಗ ನೋಡಿ ಹೆಂಗ್ ಕೂತಾರೆ. ಅಲ್ಲಲ್ಲ, ಒಂದ್ ಸ್ವಲ್ಪ ಕರ್ಸೋದು ಒಳ್ಳೇದು. ಮಾತಾಡ್ ಪ್ರಸಾದ್. ಮಾನ್ಯ ಸಭಾಪತಿಗಳೇ, ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಅವಕಾಶ ಅಲ್ಲ, ಅದು ಮಂತ್ರಿ ಬಂದಿಲ್ಲ ಅಂತ ಕೊಟ್ಟಿನಿ. ಅಲ್ಲ, ನಮ್ಮ ತಿಪ್ಪಣ್ಣಪ್ಪ ಕಮಕನೂರ್ನವರು ಒಳ್ಳೆ ವಿಚಾರ ತಗೊಂಡಿದ್ದಾರೆ. ಕೇಂದ್ರದ ಜಲಜೀವನ್ ಮಿಷನ್ ನಲ್ಲಿ ದೇಶದ ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದಂತ ಕುಡಿಯೋ ನೀರು ಸಿಗಬೇಕು ಅನ್ನೋಂಥದ್ದರ ಹಿಂದಿರುವಂಥದ್ದು ಇದು ನರೇಂದ್ರ ಮೋದಿ ಅವರ ಯೋಜನೆಗಳಲ್ಲಿ ತುಂಬಾ ಪ್ರಮುಖವಾದ್ದು. ರಾಜ್ಯ ಕೂಡ, ಸರ್ಕಾರ ಯಾರದೇ ಇರಲಿ, ರಾಜ್ಯ ಇದನ್ನ ತುಂಬಾ ಗಮನ ಇಟ್ಟು ಬೇಗ ಜಾರಿ ಮಾಡಬೇಕು. 24 ಲಕ್ಷ ಮನೆಗಳಿಗೆ ಕನೆಕ್ಷನ್ ಸಿಕ್ಕಿದ್ದೀಗ 75 ಲಕ್ಷವನ್ನ ದಾಟಿದೀವಿ ಅಂತ ವರದಿ ಹೇಳುತ್ತೆ. ಆದ್ರೆ ಇವರು ಈಗ ವಿಷಯವನ್ನ ಪ್ರಸ್ತಾಪ ಮಾಡಿ ಆ ಕೊಟ್ಟಿರುವಂತಹ ನೀರಿನ ಕೊಳವೆಗಳು ಸರಿ ಇಲ್ಲ, ಪೈಪ್ ಸರಿ ಇಲ್ಲ, ಮತ್ತೆ ಕಾಮಗಾರಿ ಸರಿ ಇಲ್ಲ, ಕೊಟ್ಟಿರುವಂತಹ ಕಾಂಟ್ರಾಕ್ಟರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಕಲ್ಯಾಣ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕದ ಉತ್ತರ ಕರ್ನಾಟಕದ ಜಾಗಗಳೇನಿದೆ ಇದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇದೆ. ಮತ್ತೆ ಸಾಮಾನ್ಯವಾಗಿ ಅತ್ಯಂತ ಬಡ ಕುಟುಂಬಗಳಿಗೆ ಕುಡಿಯೋ ನೀರನ್ನ, ಶುದ್ಧವಾದಂತ ಕುಡಿಯೋ ನೀರಿನ ಯೋಜನೆ ಇದು. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಆದ್ಯತೆ ಮೇಲೆ ತಗೋಬೇಕು. ಈ ಒಂದು ವಿಷಯ ಪ್ರಸ್ತಾಪ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳು ಈ ವಿಷಯವನ್ನ ತಗೊಂಡು ಕೇಂದ್ರದಿಂದ ಬಂದಂತ ಅನುದಾನವನ್ನ ಅತ್ಯಂತ ಸದುಪಯೋಗ ಮಾಡಿಕೊಂಡು ಇದನ್ನ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿದೆ. ಜಲ್ ಜೀವನ್ ಮಿಷನ್ ಬೇಗ ಕಂಪ್ಲೀಟ್ ಆಗಬೇಕು. ನರೇಂದ್ರ ಮೋದಿ ಅವರ ಕನಸು ಸಾಕಾರ ಆಗಬೇಕು. ಪ್ರತಿಯೊಂದು ಮನೆಗೂ ನೀರು ಸಿಗಬೇಕು ಅಂತ ಅವ್ರದ್ದೇನು ತಿಪ್ಪಣ್ಣ ಕಮಕನೂರ್ ಅವರ ಕಳಕಳಿ ಇದೆ. ಅದಕ್ಕೆ ನಾನು ಕೂಡ ನನ್ನ ಧ್ವನಿಯನ್ನ ಸೇರಿಸ್ತೀನಿ. ರಾಜ್ಯ ಸರ್ಕಾರ ಆದ್ಯತೆ ಮೇರೆಗೆ ಈ ಕೆಲಸವನ್ನ ಮಾಡ್ಲಿ ಅನ್ನುವಂತ ಆಗ್ರಹವನ್ನ ತಮ್ಮ ಮೂಲಕ ಮಾಡ್ತೀನಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಜಲ್ ಜೀವನ್ ಮಿಷನ್ ಅಂದ ತಕ್ಷಣ ಬರದೇ ಮೊದಲ ಒಂದು ನುಡಿಯಲ್ಲಿ ಏನಂದ್ರೆ ಭ್ರಷ್ಟಾಚಾರ. ನಿಜವಾಗ್ಲೂ ಇದು JJM ಅಂತಕ್ಕಂಥ ಯೋಜನೆ ಬಂದ ಮೇಲೆ ತುಂಡು ಗುತ್ತಿಗೆಯನ್ನು ಕೊಟ್ಬಿಟ್ಟು ಆ ಗುತ್ತಿಗೆದಾರರು ಯಾರು ಏನಂತ ಗೊತ್ತೇ ಇಲ್ಲ.
ಪ್ರತಿಯೊಂದು KDP ಸಭೆಯಲ್ಲಿ, ಪ್ರತಿಯೊಂದು ದಿಶಾ ಕಮಿಟಿಯಲ್ಲಿ ನಾನು ನೋಡಿದಾಗ ಇದ್ರ ಕರ್ಮಕಾಂಡ ನಾವು ಮಾತಾಡೋದೇ ಬೇಡ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ CEO ಹೇಳೋದು ಚೆನ್ನಾಗಾಗಿದೆ ಮೇಡಮ್, ಕೆಲಸ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಕ್ಷೇತ್ರಕ್ಕೆ ಹೋಗಿ ನೋಡಿದಾಗ ನಿಜವಾಗ್ಲೂ ಭಾಳ ಒಂದು ದಯನೀಯ ಪರಿಸ್ಥಿತಿ. ಆ ಜಲಜೀವನ್ ಮಿಷನ್ ಅಂತಕ್ಕಂಥದ್ದು ಉತ್ತಮವಾದಂಥ ಯೋಜನೆಯನ್ನೇ ಹಳ್ಳ ಹಿಡಿಸಿಬಿಟ್ಟಿದೆ. ಈಗ ಗಟಾರ್ ಪಕ್ಕದಲ್ಲಿ ನೋಡಿ, ಕುಡಿಯೋ ನೀರನ್ನು ಸೌಲಭ್ಯ ಪಡ್ಕೋಬೇಕಾದ್ರೆ ಗಟಾರ್ ಪಕ್ಕದಲ್ಲಿ ಪೈಪ್ ಹಾಕ್ತಾರೆ. ಪೈಪ್ ಹೆಂಗೆ ಹಾಕ್ತಾರೆ ಅಂತಂದರೆ ಒಂದು ಸೈಕಲ್ ಹೋದ್ರೂ ಕೂಡ ಅದು ತೆರ್ಕೊಂಡ್ಬಿಡ್ತದೆ, ಎಲ್ಲ ಮಣ್ಣಲ್ಲಿ ಹೋಗ್ತದೆ. ಅದೆಷ್ಟು ಆಳವಾಗಿ ತೋಡಬೇಕು ಅದು ತೋಡೋದೇ ಇಲ್ಲ. ನಮ್ಮ ಭಾಗದಲ್ಲಿ ನಿಜವಾಗ್ಲೂ ಇದಿಷ್ಟಂತ ಕೆಟ್ಟವಾದಂಥ ಒಂದು ಯೋಜನೆ ಬೇರೆ ಯಾವುದೂ ಇಲ್ಲ. ಜನರಿಗೆ ಉಪಯೋಗ ಆಗಿರ್ತಕ್ಕಂಥ ಯೋಜನೆ ಇವತ್ತು ಒಳ್ಳೇದಿದೆ, ಅನುಷ್ಠಾನ ಆಗಿರ್ತಕ್ಕಂಥದ್ದು ಯೋಜನೆ ಸರಿಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಗಟಾರ ನೀರು ಪಾಸ್ ಆಗ್ತಾ ಇದೆ, ಕನೆಕ್ಷನ್ ಕೊಟ್ಟಿರ್ತಾರೆ ಮನೆಯಲ್ಲಿ, ಗಟಾರ ನೀರು ಪಾಸ್ ಆಗಿದೆ ಅಂದರೆ ಅದ್ರ ಬಗ್ಗೆ ಯಾವುದೂ ತಲೆಗಚ್ಕೊಳ್ಳೋದಿಲ್ಲ. ಯಾರೋ ಒಂದು ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರು ಯಾರೊಬ್ಬೊಬ್ಬರು ಮಾಡಿಸ್ತಾರೆ, ಅಲ್ಲಿ ನೋಡ್ರೆ 100% ದುಡ್ಡು ಸಂದಾಯವಾಗಿದೆ, 100% ಸಂದಾಯ ಆಗಿದೆ. ಕೊಟ್ಟವರು ಇಂಜಿನಿಯರ್ಗಳಿದ್ದವರು ಅವ್ರು ಹಚ್ಕೊಳ್ಳೋದಿಲ್ಲ, ಕಾಂಟ್ಯಾಕ್ಟ್ ಹಿಡಿದಿರ್ತಕ್ಕಂಥ ವ್ಯಕ್ತಿನೂ ಬರೋದಿಲ್ಲ, ಅಲ್ಲಿ ತುಂಡು ಗುತ್ತಿಗೆ ತೆಗೆದುಕೊಂಡಂಥ ವ್ಯಕ್ತಿ ಕೂಡ ಬರೋದಿಲ್ಲ. ಇದು ಈಗ ಹೆಂಗಾಗಿದೆ ಅಂದರೆ, ಹಳ್ಳಿಯಲ್ಲಿ ಹೋಗಿಬಿಟ್ರೆ ಒಂದು ಸೈಕಲ್ ಹೋದ್ರೂ ಕೂಡ ಅದ್ರ ಮೇಲೆ ಪೈಪಲ್ಲಿ ಒಡೆದೋಗ್ತಕ್ಕಂಥ ಕೆಲಸಗಳಾಗಿದ್ದಾವೆ. ಒಂದು. ಎರಡನೇದು ಏನಾಗಿದೆ ಅಂದರೆ, ತೋಡಿರ್ತಕ್ಕಂಥ ಆ ಒಂದು ಪೈಪ್ ಹಾಕಬೇಕಾದ್ರೆ ಸರಿಯಾಗಿ ಮುಚ್ಚದೇ ಕೆಲವು ಜನ ಆಕ್ಸಿಡೆಂಟ್ ಆಗಿ ಬಿದ್ದು ಸತ್ತೋಗಿರ್ತಕ್ಕಂಥ ಘಟನೆ ಇದ್ದಾವೆ. ನಮ್ಮ ಒಂದು ಭಾಗದಲ್ಲಿ ನಿಜವಾಗ್ಲೂ ಹುಲಿಗಿ, ಲಿಂಗಾಪುರ ಅಂತ ಇದ್ದಾವೆ, ಅಲ್ಲೆಲ್ಲ ಗ್ರಾಮದಲ್ಲಿ ನಾನು ಸ್ವತಃ ಹೋಗಿ ವಿಸಿಟ್ ಮಾಡಿ ನೋಡಿದಾಗ ನಿಜವಾಗ್ಲೂ ಹೆಂಗಿದೆ ಅಂತಂದರೆ, ಇದು ಪೈಪ್ ಹಾಕಿದಾರಾ ಏನು ಅನ್ನೋದು ಗೊತ್ತಿಲ್ಲ. ರೋಡ್ ಕಡ್ದಿರ್ತಾರೆ, ಟಾರ್ ರೋಡ್ ಮುಚ್ಚಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಇಷ್ಟೊಂದು ಒಂದು ಭಾಳಷ್ಟು ಖಂಡವಾಗಿರ್ತಕ್ಕಂಥ ಒಂದು ಈ ಯೋಜನೆಯನ್ನು ಯಾಕೆ ಅಷ್ಟೊಂದು ಅಲ್ಲಿ ಅಧಿಕಾರಿಗಳು ತೆಲೆಗಚ್ಕೊಳ್ತಾ ಇಲ್ಲ? ತಿಪ್ಪಣ್ಣವರು ಅಣ್ಣವ್ರು ಹೇಳ್ದಂಗೆ ನಿಜವಾಗ್ಲೂ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಯಾರೂ ಮಾತು ಕೇಳ್ತಾ ಇಲ್ಲ. ಪ್ರತಿಯೊಂದು ಸಭೆಯಲ್ಲೂ ನಾವು ಅವ್ರಿಗೆ ಬೈದು ಹೇಳ್ತಕ್ಕಂಥದ್ದು ಹೆಂಗಾಗಿದೆ ಅಂತಂದರೆ, ಪ್ರತಿಯೊಂದು ಯೋಜನೆ ಕೂಡ ನಾವು ಇದು ನೀರು ಬಂದಿದೆ ಅಂದಮೇಲೆ ಎಷ್ಟೊಂದು ಗ್ರಾಮದಲ್ಲಿ ಮಹಿಳೆಯರು ಖುಷಿಯಾಗಿದೆ ಅಂದರೆ, ಶಾಲೆಗೆ ಹೋಗೋ ಮಗು ಇನ್ನೊಂದು ಕಡೆ ಹೋಗಿ ನೀರು ತೊಗೊಂಡು ಬರ್ತಕ್ಕಂಥದ್ದು ಇಲ್ಲ, ಮನೆ ಮುಂದೆ ಬಂದಿದೆ, ನಮಗೆ ಅದು ಅವಕಾಶ ಇಲ್ಲ ಮೇಡಮ್, ಗಟಾರ್ ನೀರು ಪಾಸ್ ಆಗ್ತಾ ಇದೆ, ಇದು ಒಂದು ಹೇಳೋಣ ಅಥವಾ ನೀರು ಬಂದು ಖುಷಿ ಅಂತ ಹೇಳೋಣ ಅಂತ ಹೇಳ್ತಾರೆ. ದಯವಿಟ್ಟು ಇನ್ನೊಮ್ಮೆ ಸರ್ಕಾರ ಗಮನಕ್ಕೆ ತಗೊಂಬಂದು ಅಲ್ಲಿರ್ತಕ್ಕಂಥ ಶಾಸಕರ ಗಮನ ಸೆಳೆದ್ಬಿಟ್ಟು ಕಮಿಷನರ್ ಅವರಿಗೆ ಮಾತಾಡಿ ಅದು ಯೋಜನೆಯನ್ನು ಹದ್ದುಬಸ್ತಾಗಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸಭಾನಾಯಕರೇ, ಹೇಳಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಬಣ್ಣಾರ ಕ್ಲಾರಿಫಿಕೇಶನ್ ಕೇಳಕತ್ತಿ, ಮಾತಾಡ ಕ್ಲಾರಿಫಿಕೇಶನ್ ಕೇಳಕತ್ತಿ. ಸನ್ಮಾನ್ಯ ಸಭಾಪತಿಗಳೇ, ಇದು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ವಿಶ್ವ ಬ್ಯಾಂಕ್ ನೆರವಿನಿಂದ ಕರ್ನಾಟಕ ನಗರ ನೀರು ಸರಬರಾಜು ಆಧುನೀಕರಣ ಯೋಜನೆಯಲ್ಲಿ 24/7 ಅಂತೆ ನೀರು ಸರಬರಾಜು ಮಾಡುವ ಈ ಯೋಜನೆಗೆ 2022-10-2018 ಅನುಮೋದನೆ ಆಗಿದೆ. ಇದು DBOTನಿಂದ ಮಾಡಲ್ ಪ್ರಕಾರ L&T ಲಿಮಿಟೆಡ್ ಅವರಿಗೆ 10/6/2020 837 ಕೋಟಿಗೆ ಅವರಿಗೆ ಅಗ್ರಿಮೆಂಟ್ ಆಗಿದೆ. ಅವ್ರಿಗೆ 4.5 ವರ್ಷ ಟೈಮ್ ಕೊಟ್ಟಿದ್ದಾರೆ. 12 ವರ್ಷ ಕಾಲ ಅವರು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಕಂಪ್ಲೀಟ್ ಮಾಡಿ, ಈ ಕಂಪ್ಲೀಟ್ ಮಾಡಬೇಕಾಗಿದ್ದ ಡೇಟು 9/6/2025. ಸೊ ಈ ಟೈಮ್ನಲ್ಲಿ ಅವರು ಈ ಪ್ರೋಗ್ರೆಸ್ ತೋರಿಸಿದ್ದಾರೆ. ಅವ್ರು ಏನು ಮಾಡಬೇಕು ಅದು ಸಮಯಕ್ಕೆ ನಿಗದಂತೆ ಆಗಿಲ್ಲ ಎಂಬುದು ಇಲ್ಲಿ ಗುರಿ ಮತ್ತು ಭೌತಿಕ ಪ್ರಗತಿ ತೋರಿಸಿದ್ದಾರೆ. ಅಲ್ಲಿಮಿಟ್ ಹೇಳಿ ಅವ್ರು ಕೊಡು, ಅವರೇ ಬರಲಿ. ಸುರೇಶ್ ನೀವು ಹೇಳ್ತೀರಾ? ಸ್ಟಾರ್ಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಹೇಳಿದ್ವಿ ಅವ್ರಿಗೆ ಮಾಡಿದ್ದು, ಈಗ ಇಂಪ್ರೂವ್ಮೆಂಟ್ಸ್. ನಮಸ್ಕಾರ. ಹೇಳಿ. ಮೊನ್ನೆ ಸಭಾಧ್ಯಕ್ಷರೇ, ಈ ಪ್ರಸ್ತುತ ಈ L&T ಅವರಿಗೆ ಇದು 2025 ತನಕ ಅವ್ರದ್ದು ಇನ್ನೂ ಟೈಮ್ ಇದೆ ಸಭಾಧ್ಯಕ್ಷರೇ. ಈ ಗುಣಮಟ್ಟದ ಪೈಪ್ಗಳು ಹಾಕಿಲ್ಲ ಅಂತೇಳಿ ಈಗೆಲ್ಲ ಮತ್ತೆ ತೆಗೆದು ಹೊಸ ಪೈಪ್ಗಳು ಹಾಕಬೇಕು ಅಂತ ಆದೇಶ ಮಾಡಿದೆ. ನಮ್ಮ KUDFCಯಿಂದ ಈ ಕೆಲಸನ ತಗೊಂಡಿದ್ವಿ ಸಭಾಧ್ಯಕ್ಷರೇ. ಈಗಾಗಲೇ ಅವರು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂಥೇಳಿ, ಮತ್ತು ಗುಣಮಟ್ಟದ ಪೈಪ್ಗಳು ಅವ್ರು ಸಪ್ಲೈ ಮಾಡಿಲ್ಲ ಅಂಥೇಳಿ ಹೆಚ್ಚು ಕಡಿಮೆ 26 ಕೋಟಿ ರೂಪಾಯಿ KUDFCಯಿಂದ ಅವ್ರಿಗೆ ಫೈನ್ ಸಹ ಹಾಕಿ ಅದನ್ನು ನಾವು ವಸೂಲಿ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಈಗ ನಮ್ಮ ಅಗ್ರಿಮೆಂಟ್ ಪ್ರಕಾರ 9/6/2025 ಒಳಗಡೆ ಇದು ಕಂಪ್ಲೀಟ್ ಆಗಬೇಕು ಸಭಾಧ್ಯಕ್ಷರೇ, ಈ ಪ್ರಾಜೆಕ್ಟು.
ಈ ಕರಾರಿನ ನಿಯಮಾನುಸಾರ L&T ಲಿಮಿಟೆಡ್ ಅವರು ಪ್ರಥಮವಾಗಿ ಸಗಟು ಕುಡಿಯುವ ನೀರು ವ್ಯವಸ್ಥೆಯನ್ನು ಉತ್ತರ ಕೊಟ್ಟಾರು, ನೀವು ಬಾಯಲ್ಲಿ ಹೇಳಿ ಏನ್ ಮಾಡ್ತೀರಿ ಅಂತ ಹೇಳಿ. ಅದೇ ಈಗಾಗಲೇ ಉತ್ತರ ಕೊಟ್ಟಾರು, ಅವ್ರು ಏನ್ ಫೈನ್ ಹಾಕಿದೀವಿ ಸಭಾಧ್ಯಕ್ಷರೇ. ಈ ಸಮಯದೊಳಗಡೆ ನಾವು 2025 ಒಳಗಡೆ ನಾವು ಕಂಪ್ಲೀಟ್ ಮಾಡಿ ಮುಗಿಸ್ತೀವಿ. ಒಂದ್ ನಿಮಿಷ ಸೆಕೆಂಡಾಗಿ ಫೈನ್ ಕೊಡ್ಲಿ, ಹಾಕಿದ್ವಿ. ಒಂದ್ ನಿಮಿಷ ಇವರ ಕಲ್ಪೂರ್ ಕೊಡಿ, ನೀವು ಕೊಡಿ. ಸಭಾಧ್ಯಕ್ಷರೇ, ಚಲೋನಾರಾಯಣ ಸ್ವಾಮಿ ಒಂದ್ ನಿಮಿಷ ಕ್ಲಾರಿಫೈ ಕೇಳ್ತಾರೆ, ನೀವು ಅಷ್ಟೊಂದು ನೋಡ್ಕೋರಿ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮಾನ್ಯ ತಿಪ್ಪಣ್ಣಪ್ಪ ಕನಮಕ್ಕನವರವರು ಒಂದು ಉತ್ತಮವಾದ ವಿಚಾರವನ್ನ ಬೆಳಕಿಗೆ ತಂದಿದ್ದಾರೆ. ಇಂದಿನ ಕಾಲದಿಂದ ನಾವು ನೋಡ್ತೇವೆ, ಮೊದಲು ಕೆರೆಯಲ್ಲಿ ನೀರು ತುಂಬಿ ತರ್ತಿದ್ರು ಜನ, ಅದಾದ ನಂತರ ಬಾವಿಗಳಲ್ಲಿ ತರ್ತಿದ್ರು. ಪರಿಶಿಷ್ಟ ಜಾತಿ ವರ್ಗದ ಅಥವಾ ಹಿಂದುಳಿದ ಕೆಲವು ಜನರು ಅದನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಪರಿಸ್ಥಿತಿ ಆಗಿದ್ದಾಗ ಕೆರೆಯಲ್ಲಿ ನೀರು ತುಂಬಿಕೊಳ್ಬೇಕಾಗಿದ್ರು ಕೂಡ ಆ ಜನರು ಬೇರೊಬ್ಬರು ಬಂದು ಅವರು ನೀರು ತಗೊಳ್ಳೋದಕ್ಕೆ ಮುಂಚೆ ಇವರಿಗೆ ನೀರನ್ನ ಕೊಟ್ರೆ ತಗೊಬರ್ಬೇಕಾಗಿತ್ತು. ಇಲ್ಲ ಅಂತಂತಂದ್ರೆ ಪರಿಸ್ಥಿತಿ ಆಗಿರ್ತಿರ್ಲಿಲ್ಲ, ನೀರೇ ಸಿಗ್ತಿರ್ಲಿಲ್ಲ. ಊರಿನ ಒಳಗಡೆ ಬಾವಿ ಇದ್ರೂ ಕೂಡ 3-4 ಕಿಲೋಮೀಟರ್ಗಳು ದೂರ ಹೋಗಿ ನೀರು ತರ್ತಕ್ಕಂಥ ಪದ್ಧತಿಗಳು ಕೂಡ ನಾವು ನೋಡಿದ್ದೇವೆ. ಆದರೆ ಸರ್ಕಾರಗಳು ಕ್ರಮೇಣವಾಗಿ ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸಬೇಕು, ಈ ಜನರಿಗೆ ಅನುಕೂಲಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಪೈಪ್ಲೈನ್ ಹಾಕಿ ನೀರು ಬಿಡ್ತಕ್ಕಂಥ ಕೆಲಸ, ಊರಿಗೆ ನೀರು ಬರೋ ರೀತಿಯಲ್ಲಿ ಮಾಡಿದ್ರು. ಆದರೆ ನೀರು ಮಾತ್ರ ಇನ್ನೂ ಬಂದು ಮುಟ್ತಾ ಇಲ್ಲ. ಆದರೆ ಬೋರ್ವೆಲ್ಗಳನ್ನು ಹಾಕಿದ್ರು ಎಲ್ಲ ಕಡೆ ಹಳ್ಳಿಗಳಲ್ಲಿ. ಬೋರ್ವೆಲ್ ಹಾಕಿದ್ರು ಕೂಡ ಕೆಲವು ಜನರು ಹೋಗಿ ಬೋರ್ವೆಲ್ ಕೂಡ ಮುಟ್ಟೋ ಪರಿಸ್ಥಿತಿ ಇಲ್ಲ. ಮಾನ್ಯ ಮೋದಿಜಿಯವರು ಮನೆ ಮನೆಗೆ ನಲ್ ಸೆ ಜಲ್ ಅಂತೇಳಿ ಉತ್ತಮ ಕುಡಿಯುವ ನೀರುಗಳನ್ನ ಮನೆ ಮನೆಗೂ ಕೊಡ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ತಂದಿದ್ದಾರೆ. ಅನೇಕ ಕಡೆಗಳಲ್ಲಿ ಈಗಲೂ ಕೂಡ ಇವತ್ತು ಹೊಸ ಒಂದು ಸರ್ಕಾರ ಬಂದರೂ ಕೂಡ ಆ ಕಾರ್ಯಕ್ರಮವನ್ನ ತೀಕ್ಷ್ಣವಾಗಿ ಸರ್ಕಾರ ತೆಗೆದುಕೊಂಡಿಲ್ಲ. ಅನೇಕ ತಾಲೂಕುಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಈಗಲೂ ಆ ಕಾರ್ಯಕ್ರಮ ನಡೀತಿದ್ರು ಕೂಡ ಇನ್ನೂ ಮಂದಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಚಾಲನೆ ಕೊಡ್ಲಿಕ್ಕೆ ಸದ್ಯಕ್ಕೆ ಸರ್ಕಾರಕ್ಕೆ ಬಹುಶಃ ಮನಸ್ಸಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇಷ್ಟೊತ್ತಿಗೆ ಆ ಕಾರ್ಯಕ್ರಮ ಆಗ್ಬೇಕಾಗಿತ್ತು, ಆ ಜನರಿಗೆಲ್ಲರಿಗೂ ಕೂಡ ನೀರು ಸಿಗ್ತಿತ್ತು. ಏನ್ ಮಾಡ್ಬೇಕು ಹೇಳಿ. ಅದಕ್ಕೆ ಅದೇನು ಇವತ್ತಿನ ದಿವಸ ಜಲ್ ಜೀವನ್ ಮಿಷನ್ ಬಂದಿದೆ, ಅದನ್ನ ಎಲ್ಲ ಶಾಸಕರು ಕೂಡ ತೀಕ್ಷ್ಣವಾಗಿ ಅದನ್ನ ತೆಗೆದುಕೊಳ್ಬೇಕು, ಆ ಕಾರ್ಯಕ್ರಮ ಆಗ್ಬೇಕು. ತಿಪ್ಪಣ್ಣಪ್ಪ ಕನಮಕ್ಕನವರು ಏನು ಹೇಳಿದ್ದಾರೆ, ಇವತ್ತು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದ್ರೆ ಅಲ್ಲಿ ಉತ್ತಮ ನೀರು ಸಿಗಬೇಕು. ಇಂತಹ ಏನು ಕಾರ್ಯಕ್ರಮಗಳು ಇವತ್ತು ಕೊಟ್ಟಿದೆ ಸರ್ಕಾರ, ಕೆಲಸಗಳನ್ನ ನಿಧಾನಗತಿಯಲ್ಲಿ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶೀಘ್ರಗತಿಯಲ್ಲಿ ಮಾಡಿ ಜನರಿಗೆ ಅನುಕೂಲ ಸಿಗುವಂತೆ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯಪಡಿಸಿದೆ. ಮಾತಾಡಿ. ಸಭಾಪತಿಗಳಿಗೆ ಇದು ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಲ್ಲ ಬಗ್ಗೆ ಮಾತಾಡ್ತಾ ಇದ್ದೀವಿ? ಸೇರಿಸ್ಕೊಳ್ಳಿ ಅಂತ ಹೇಳಿ 3:30 ನೀವು ಯಾರು ಕೇಳಿದ್ರಿ? ಪೂಜಾರಿ ಪೂಜಾರಿ ಮಾನ್ಯ ಸಭಾಧ್ಯಕ್ಷ ಅವಕಾಶಕ್ಕಾಗಿ ಒಂದನ್ನು ಸಲ್ಲಿಸ್ತಾನೆ ಸಭಾಪತಿಗಳು. ಈ ಜಲಜೀವನ್ ಮಿಷನ್ ನೀವು 3:30 ಕೇಳಾರ ನೋಡ್ಕೊಳ್ಳಿ. ನೀವು ಎಲ್ಲಾರ ಮಾತಾಡಿ ಉತ್ತರ ಹೇಳ್ರಿ. ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಲ್ಲ ಅವರು ನೋಡ್ಕೋಬೇಕು. ನೀವು ಭಂಡಾರಿ ಏನ್ ಸಬ್ಜೆಕ್ಟ್ ನಡೆದಾವ, ಏನ್ ಹೇಳ್ತಾರೆ ನೋಡ್ಕೋಬೇಕು. ಯಾವ್ದೋ ಕೇಳಿ ನೀವು ನೋಡಿ 3:30 ಇದೆ, ನಿಮ್ಗೆ ಬಂದಿರ್ತೈತೆ ನೋಡ್ಕೊಳ್ಳಿ. ನಾನು ನಿಮ್ಮ ಹತ್ರ ಹೇಳಿದ್ದು ಜಲ್ ಜೀವನ್ ಪ್ರಶ್ನೆ ಇದಲ್ಲ ಅಂತ ಹೇಳಿ ನಾನು ಹೇಳಿದ್ದು. ಅವರು ರೇಸ್ ಮಾಡ್ಯಾರ ಸುಮ್ಮನೆ. ರೈಟ್. ಮಾನ್ಯ ಸಭಾಧ್ಯಕ್ಷರೇ, ಈಗ ಇರೋ ಮಾನ್ಯ ರವಿ ಕೂಡಪ್ಪ ಕೂಡು. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರು ನಾರಾಯಣ ಕೂಡ್ರಿ ಇವರೇ
ಏ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ತಿಪ್ಪಣ್ಣವರು ಕೇಳಿರುವಂತ ಪ್ರಶ್ನೆಗೂ ಮತ್ತೆ ನಮ್ಮ ನಾರಾಯಣಸ್ವಾಮಿ ಸಾಹೇಬರು ಇವರೆಲ್ಲ ಕೇಳ್ತಾ ಇರೋ ಉಪ ಪ್ರಶ್ನೆಗಳಿಗೂ ಭಂಡಾರಿ ಹೇಳಿದ್ರಲ್ಲ. ಸಂಬಂಧನೇ ಇಲ್ಲ ಸಭಾಧ್ಯಕ್ಷರೇ. ಇದು ಅರ್ಬನ್ ಇದು ಸರ್ ಇಲ್ಲಿ ಇಲ್ಲ, ಕುಡಿಯೋ ನೀರು ಜಲಜೀವನಿಗೂ ನನಗೆ ಸಂಬಂಧ ಇಲ್ಲ ಸರ್. ಇದು ಉತ್ತರಾಳಿ ನೀವು ನಗರಗಳಿಗೆ ನೀರು ತಿಪ್ಪಣ್ಣಪ್ಪ ಉತ್ತರಾಳಿ ಕನ್ಕ್ಲೂಡ್ ಮಾಡ್ಬಿಡ್ಲ ಸಭಾಧ್ಯಕ್ಷರೇ. ಉತ್ತರಾಳಿ. ಆದ್ರಿಂದ ಈಗ ನೀವು ಹೇಳಿದಿರಿ, ಈಗಾಗಲೇ 2 ಸರ್ತಿ ಅವ್ರ ಜೊತೆ ನಾವು ಮತ್ತೆ ನಮ್ಮ KUDFC ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದೀವಿ. ಅವರಿಗೆ ಫೈನ್ ಸಹ ಹಾಕಿದ್ದೀವಿ ಸಭಾಧ್ಯಕ್ಷ. 25 ಕೋಟಿ ರೂಪಾಯಿ ಅವರಿಗೆ ಫೈನ್ ಸಹ ಹಾಕಿದ್ದೀವಿ. ಅವರಿಗೆ ಇವಾಗ್ಲೂ ಅವರಿಗೆ ತಾಕೀತು ಮಾಡಿದ್ವಿ, ಮುಂದಿನ ದಿವಸಗಳಲ್ಲಿ ನೀವು ಸಮಯಕ್ಕೆ ತಕ್ಕಂಗೆ ಈ 9/6/2025 ಒಳಗಡೆ ನೀವು ಕಾಮಗಾರಿ ಮುಗಿಸಿಲ್ಲ ಅಂದರೆ ಅವ್ರ ದುಡ್ಡನ್ನು ಸಹ ಮುಟ್ಗೋಲು ಹಾಕ್ಕೊಂಡು ನಾವು ಅವ್ರಿಗೆ ಫೈನ್ ಸಹ ಹಾಕ್ತೀವಿ, ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಸೇರ್ತೀವಿ ಅಂತ ಹೇಳಿ ಈಗಾಗಲೇ 2 ನೋಟಿಸ್ಗಳನ್ನ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಅದರಿಂದ ಸಮಯಕ್ಕೆ ತಕ್ಕದಾಗಿ ಮತ್ತು ಪೈಪುಗಳು ವಿಚಾರದಲ್ಲಿ ಏನು ಹೇಳಿದೆ ಅದು ಅವರು ಕಳಪೆ ಮಟ್ಟದ ಪೈಪ್ಗಳನ್ನ ಪೂರೈಕೆ ಮಾಡಿದ್ರು ಸಭಾಧ್ಯಕ್ಷರೇ. ಆ ಪೈಪ್ಗಳನ್ನ ಯಾವುದು ಹಾಕ್ಬಾರ್ದು ಅಂತ ಎಲ್ಲ ತೆಗೆದಿದ್ವಿ. ಈಗ ಹೊಸದು ಗುಣಮಟ್ಟದ ಪೈಪ್ಗಳನ್ನು ಹೈದ್ರಾಬಾದಿಂದ ಅಲ್ಲಿ ಟೆಸ್ಟ್ ಮಾಡಿಸಿ, ಅಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಹೊಸ ಪೈಪ್ಗಳನ್ನು ಅಳವಡಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಅದರಿಂದ ಇದು ಸಮಯಕ್ಕೆ ತಕ್ಕಂಗೆ 9/6/2025 ಒಳಗಡೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಗುಣಮಟ್ಟದ ನೀರನ್ನು ಗುಣಮಟ್ಟದ ಕಾಮಗಾರಿಯನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಕೊಡ್ತೇವೆ ಸಭಾಧ್ಯಕ್ಷ. ರೈಟ್. ಮಾನ್ಯ ಮಂತ್ರಿಗಳು ಸಮಯಕ್ಕೆ ಬಂದರು, ಭಾಳ ಸಂತೋಷ ಆಯಿತು. ನಾ ಪ್ರಸ್ತಾವನೆ ಮಾಡಮದವ್ರು ಇದ್ದರು, ಹೌದು ಮನಸ್ಸು ಕರಗ್ತಿತ್ತೇನೋ ಅಂತ ಅನಿಸ್ತದೆ ನನಗೆ. ಆದರೆ ತಾವು ಹೇಳಿದ್ದು ನಿಜವಾದಂಥ ವಿಚಾರ ಹೇಳಿದಿರಿ. ನಮ್ದು ಹೇಳೋದಿಷ್ಟೇ ಮಾನ್ಯ ಮಂತ್ರಿಗಳೇ, ಸಭಾಪತಿಯವರ ಮೂಲಕ 25 ಒಳಗೆ ಮಾಡ್ತಾರಂತ ಹೇಳಿದಾರ ಅವರು. ಒಂದು ಕೈ ಮುಗಿತೀನಿ, ಒಂದು 2 ನಿಮಿಷ ಟೈಮ್. ಹೇಳಿ 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 ಮಾಹಿತಿ ಈಗ ಮಾನ್ಯ ಸಭಾಪತಿಗಳೇ, ನಂದು ಹೇಳೋ ಸಬ್ಜೆಕ್ಟ್ ಇದು ಅದ. ಇವರು ಈಗಾಗಲೇ 90 ಕೋಟಿ ಹಣವನ್ನು ಅವರಿಗೆ ಪಾವತಿ ಮಾಡ್ಯಾರ. ಅವ್ರು ಮಾಡಿದಂಥ 120 ಕಿಲೋಮೀಟರ್ ಪೈಪ್ ಏನು ಹಾಕ್ಯಾರಲ್ಲ, ಅದು ಆ ಪೈಪ್ಗಳು ಸಪ್ಲೈ ಮಾಡಿವಂತ ಅವ್ರು ದುಡ್ಡು ತೊಗೊಂಡಾರ 90 ಕೋಟಿ. ಯಾವ ಮತ್ತೆ ನಾನು ಕ್ಷಮಿಸಿ ಹೇಳಿ ಪೂರಾ ಹೇಳಿದ್ಮೇಲೆ ನೀವು ಹೇಳ್ರಿ ಮರ ಹೇಳಿ ಅವ್ರು ಏನು ಹೇಳ್ತಾರೆ ಹೇಳಿ. ಅವ್ರು ಹೇಳ್ತಾರೆ ನೋಡ್ರಿ. ಬಿಡಿ ಸುರೇಶ್ ಮಾನ್ಯ ಸಭಾಪತಿಗಳೇ, ನನ್ನಲ್ಲಿದ್ದಂಥ ದಾಖಲೆ ಪ್ರಕಾರ ಕಲಬುರಗಿಯಲ್ಲಿ ನಾನು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 120 ಕಿಲೋಮೀಟರ್ ಅವರು ಪೈಪ್ ಹಾಕಿದ್ದಾರೆ. ಹಾಕದಂಥ ಪೈಪ್ಗಳ ಗುಣಮಟ್ಟ ಸರಿ ಇಲ್ಲ ಅಂತೇಳಿ ಈಗಾಗಲೇ ಥರ್ಡ್ ಪಾರ್ಟಿ ವರದಿ ಮಾಡಿದ್ದಾರೆ. ಆ ಪೈಪ್ ಸಪ್ಲೈ ಮಾಡಿದ 90 ಕೋಟಿ ಹಣ ಅವ್ರಿಗೆ ಪಾವತಿಯಾಗಿದೆ. L&T ಕಂಪ್ನಿಯವರಿಗೆ 24x7 ಇದರಲ್ಲಿ ನಿರಂತರ ನೀರು ಸರಬರಾಜು ಯೋಜನೆ ತಿತ್ತದು. ಇಲ್ಲಿಯವರಿಗೆ 4 ವರ್ಷ ಆದರೂ ಕೂಡ ಒಂದೇ ಒಂದು ಮನೆ ಒಂದು ಬಕೆಟ್ ನೀರು ಸಿಕ್ಕಿಲ್ಲ, ಒಂದೇ ಒಂದು ಮನೆ ಕನೆಕ್ಷನ್ ಕೊಟ್ಟಿಲ್ಲ. ಇದು ಅತ್ಯಂತ ಅಮಾನವೀಯ ವ್ಯವಸ್ಥೆ ಅಂತೇಳಿ ನಾನು ಸನ್ಮಾನ್ಯ ಬಡವರ ಬಗ್ಗೆ ಅತ್ಯಂತ ಚಿಂತನೆ ಉಳ್ತಕ್ಕಂಥ ನಮ್ಮ ಮಾನ್ಯ ಮಂತ್ರಿಗಳ ಗಮನಕ್ಕೆ ಈ ಮಾತು ತರ್ತೀನಿ. ಯಾಕಂದರೆ ಸಾಮಾಜಿಕ ನ್ಯಾಯಪರವಾಗಿ ಬಂದಾಗ ಇವೆಲ್ಲ ವಿಚಾರಗಳು ಬರ್ತವೆ. 120 ಕಿಲೋಮೀಟರ್ ಮಾಡಿದರೆ ಅವ್ರು ಒಂದೇ ಒಂದು ಪೈಪನ್ನು ತೆಗಿತಾ ಇಲ್ಲ. ಆ ಪೈಪ್ಗಳು ರಿಜೆಕ್ಟ್ ಮಾಡಿ ಪೈಪ್ ಬೇರೆ ಕಡೆ ತರ್ತಾ ಇಲ್ಲ. ಎಲ್ಲಿದ್ದಾವೆ ಅಲ್ಲೇ ಇದ್ದೇವೆ. ಆ ಪೈಪ್ಗಳು ಇಲ್ಲಿ ಸರಿಸ್ತಾನೂ ಇಲ್ಲ. ಅದಕ್ಕಾಗಿ 800 ಕೋಟಿ ಇದು ಹಣ ಟೋಟಲ್ ಟೆಂಡರು. ಅದರಲ್ಲಿ ನಮ್ಮಲ್ಲಿ 250 ಕೋಟಿ ರೂಪಾಯಿ. 250 ಕೋಟಿ ರೂಪಾಯಿ 90 ಕೋಟಿ ಹಣ ಕೆಲಸ ಇಲ್ಲದೆ ತೊಗೊಂಡ್ಮೇಲೆ ಈಗ ಮುಂದೆ ಯಾವ ಕೆಲಸ ಮಾಡ್ತಾರೆ ಅವರು? ನಾವು ಮಾನ್ಯ ಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಲ್ಲಿ ಮೀಟಿಂಗ್ದಲ್ಲಿ ನಾನು ಕೇಳಿದ್ರೆ 60 ಲೆಟರ್ ಕೊಟ್ಟಿವ್ರಿ ಅಂತ ಕಾಂತರಾಜ್ ಸೂಪರಿಂಟ್ ಇಂಜಿನಿಯರ್ ಹೇಳ್ತಾನೆ. 60 ಲೆಟರ್ ಕೊಟ್ಟಿವಿ ಸರ್, ಅವರಿಂದ ಏನೇ ರಿಪ್ಲೈ ಬಂದಿಲ್ಲ. ಆಮೇಲೆ ನಮ್ಮ MD ಅವರೊಂದು 20 ಲೆಟರ್ ಕೊಟ್ಟಾರ. ಆಮೇಲೆ ನಮ್ಮ ಕಮಿಷನರ್ ಒಂದು 12 ಲೆಟರ್ ಕೊಟ್ಟಾರ. ಆದರೂ ಕೂಡ ಅವ್ರು ಯಾರಿಗೆ ಕೇರೇ ಮಾಡ್ತಾ ಇಲ್ಲ ಅಂತ ಅವ್ರು ಕಡ್ದು ನಾವು ಇಮಿಡಿಯೇಟ್ ಕೆಲಸ ಮುಗಿಸ್ತೀವಿ, ಆದ್ರೆ ಹೊಸ ಪೈಪ್ ತರಿಸ್ತೀವಿ ಅಂತ ಅವ್ರು ಯಾರು ಕಡ್ದು ನಮಗೆ ರಿಪ್ಲೈ ಇಲ್ಲ. ಇಂಥ ಸಂದರ್ಭದಲ್ಲಿ ತಾವು ಕಳಪೆ ಪೈಪ್ ಅಂದಮೇಲೆ ಪೈಪ್ ತೆಗೆದು ಬಿಡಾಕ್ಬೇಕಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಬೇಕಲ್ಲ, ಅವು ಯಾವೂ ಆಗೇ ಇಲ್ಲ. ಇದೆಲ್ಲ ಅದೇ. ಅದಕ್ಕಾಗಿ ಈಗ ತಿಪ್ಪಣ್ಣ ಹೇಳಿದ್ದು 100% ಸತ್ಯ. ಇದ್ರ ಬಗ್ಗೆ ಏನಾದ್ರು ತನಿಖೆ ಮಾಡ್ತೀರಾ, ಕ್ರಮ ತಗೊಳ್ತೀರಾ? ಇದಕ್ಕೆ ಕೇಳಿ, ಇದಕ್ಕೆ ರಾಜಕಾರಣದ ಲೇಪ ಹಚ್ಚಬೇಕಾಗಿಲ್ಲ. ನಾವು ಈ ಕಡೆಯಿಂದ ಕೂತ್ಕೊಂಡು ನಿಮ್ಗೆ ಸಹಕಾರ ಕೊಡ್ತೇವೆ. ಯಾಕಂದ್ರೆ ತಿಪ್ಪಣ್ಣ ಬಹಳ ಕಾಳಜಿಯಿಂದ ಹೇಳಿದ್ದಾರೆ. ಈಗ 120 ಕಿಲೋಮೀಟರ್ ಪೈಪ್ ಹಾಕಿ ಸಾಧಾರಣ 2 ವೀಲರ್ ಯಾವ್ದಾದ್ರು ಹೋದ್ರೆ ಪೈಪ್ ಹೊಡೆದೋಗ್ತದೆ ಎನ್ನುವಂತ ಘಟನೆ ನಡೆದ್ರೆ 90 ಕೋಟಿ ರೂಪಾಯಿ ಅವರಿಗೆ ಬಿಡುಗಡೆ ಆಗಿದೆ ಹಣ. ವಾಸ್ತವಿಕವಾದ ವಿಚಾರ ನೀವು ಇಲ್ಲಿ ಲಿಖಿತವಾಗಿ ಹೇಳಿದ್ದೀರಿ. ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ, ನಮ್ದೇನು ಗೊಂದಲ ಇಲ್ಲ ಅದರಲ್ಲಿ. ಈಗ ನಾನು ಹೇಳ್ತಾ ಇರೋದು ನಿಮ್ಗೆ, ಆ ಮನುಷ್ಯ, ಆ ಕಂಪನಿಯವ ಇನ್ನು 1.5 ವರ್ಷ ಇದು 25/6 ಅಂತ ಹೇಳಿದ್ರೆ 1.5 ವರ್ಷ ಇರ್ಬೋದು ಅಂತ ತಿಳ್ಕೊಂಡಿದ್ರೆ 1 ವರ್ಷ 4 ತಿಂಗಳೇನೋ ಇದೆ. ಮಾಡೋ ಸ್ಥಿತಿಯಲ್ಲಿ ನಾವು ಇಲ್ಲ ಆಗಿ ತೋರುತ್ತೆ. ಯಾಕಂದ್ರೆ 90 ಕೋಟಿ ಮಾತ್ರ ಪೇಮೆಂಟ್ ಆಗಿದೆ ಅವನಿಗೆ. ಉಳಿದ ಹಣಗಳು ಪೇಮೆಂಟ್ ಮಾಡ್ಲಿಕ್ಕೆ ಅವನ ಕಾಮಗಾರಿ ಸರಿ ಮಾಡಿಲ್ಲ. ಅದಕ್ಕೋಸ್ಕರ ನೀವು ತನಿಖೆ ಮಾಡ್ತೀರಾ? ಆ ತನಿಖೆ ಮಾಡಿ ಅವನೇನಾದ್ರು ಬ್ಲಾಕ್ ಲಿಸ್ಟ್ ಸೇರಿಸ್ತೀರಾ?
ಏನ್ ಮಾಡ್ತೀರಿ ಅಂತ ಹೇಳಿ ನೀವು ಸದನಕ್ಕೊಂದು ಹೇಳಿಕೆ ಕೊಡ್ಬೇಕಲ್ಲ. ಮಾನ್ಯ ನಿಮ್ಮ ಬಗ್ಗೆ ನಮ್ಗೆ ದೂರಿಲ್ಲ, ಆದ್ರೆ ತಿಪ್ಪಣ್ಣಪ್ಪ ಹೇಳ್ತಾನೆ ಬಿಡಿ. ತಿಳ್ಬೇಕು. ತಿಪ್ಪಣ್ಣಪ್ಪ ಹೇಳ್ತಾನೆ ಬಿಡಿ. ನಾವೊಂದು ನಿಮಿಷ ಮಾತಾಡ್ಬೇಕು, ನೀವು ಹೇಳ್ಬಿಡ್ರಿ, ಮುಗಿಸ್ಬಿಡ. ಬೇಗ ಮುಗಿಸಿ. ನಂದೇನು ನೀರಂತೂ ಬಂದಿಲ್ಲ. ನೀವು ಬೈರುತಿ ಸುರೇಶ್ ಮಾನ್ಯ ಮಂತ್ರಿ ನೇಚರ್ ಏನಪ್ಪ ಅಂದ್ರೆ ಸಮಯ ಬಂದಲ್ಲಿ ಎಲ್ಲರೂ ಬಡ್ರು ಓಣಿ ಹೋದ್ರೆ ತನ್ನ ಸ್ವಂತ ರೊಕ್ಕ ಖರ್ಚು ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾನ, ಪೈಪ್ ಲೈನ್ ಹಾಕ್ಕೊಡ್ತಾರ ಅಂತ ಧರ್ಮದ ಕೆಲಸ ಮಾಡ್ತೀವಿ ಅಂತ ಎಲ್ಲ ಕಡೆ ಒಳ್ಳೆಯ ಹೆಸರು ಅದ. ಅದಕ್ಕೆ ನಿಮ್ಗೆ ನಾವು ಮನವರಿಕೆ ಮಾಡೋದೇನು, ನಿಮ್ಮ ಮಂತ್ರಿ ನಿಮ್ಮ ಖಾತೆದಲ್ಲಿ ಇದು ಬಡವರಿಗೆ ಎಲ್ಲರಿಗೆ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದು 50 ವರ್ಷದ ಕನಸು ಕಾಣ್ತಾ ಇದ್ದೀವಿ. ಯಾರ ಮನೆಗೂ ನಳಗಳಿಲ್ಲ. ಈಗಲೂ ಕೂಡ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಜನ ಹೋಗ್ತಾ ಇರ್ತಾರೆ. ಇದು ನಿಮ್ಮ ಸರ್ಕಾರದ ಕೊಟ್ಟು ಟೆಂಡರ್ ಅಲ್ಲ, ಬಹುಶಃ ನಿಮ್ಮ BJP ಅವರು ಕೊಟ್ಟಿರ್ಬೋದು ಇದು ಟೆಂಡರ್. ಆದರೂ ಕೂಡ ಈಗ ನೀವು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ. ಇದು ದಯವಿಟ್ಟು 90 ಕೋಟಿ ರೂಪಾಯಿ ದುಡ್ಡು ವಾಪಸ್ ರಿಕವರಿ ಮಾಡ್ತೀರಿ. ನೀವು ಖಾಲಿ ಅವ್ರ ಮೇಲೆ ಫೈನ್ ಹಾಕಿವಿ ಅಂದ್ರೆ ಅವರು ಖುಷಿ ಮತ್ತೊಂದೇನೋ ಟೈಮ್ ಕ್ಲೈಮ್ ಮಾಡ್ತಾರೆ, ಏನೋ ಟೈಮ್ ಕ್ಲೈಮ್ ಮಾಡಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರು ಅಷ್ಟು ಸರಳ ಮಂದಿ ಅಲ್ಲ L&T ಕಂಪ್ನಿಯವ್ರು ಅಂದ್ರೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಾರ ಅವರು. ನಿಮ್ಮಂಥವ್ರ ಮೇಲೆ ಬರೋಪಲ್ಲ ಇಲ್ಲ. ಅವರು ಲಾಸ್ಟ್ ಬಂದು ನಿಮ್ಮ ತಂದೆ ಬಂದು ಹೋಗ್ತಾರೆ ಅವರು. ಇಂತಹ ವ್ಯವಸ್ಥೆಯಲ್ಲಿ ನಾವು ನೀರು ಬೇಕು ಸರ್. ಸುರೇಶ್ ಅಣ್ಣ, ನಮಗೆ ನೀರು ಬೇಕು. ನೀರಿನ ಸಲುವಾಗಿ ಏನ್ ಮಾಡ್ತೀವಿ, ನಗನಗತ ಸಿಟಿನೂ ಬರ್ಲಕ್ ಹೋಗ್ಬೇಡಿ. ನೀವು ನಗನಗತ ಚಲೋ ಮಾತಾಡಿ ನಾವು ರಿಪ್ಲೈ ಕೊಡು. ಅವ್ರ ಮೇಲೆ ಏನು ಕ್ರಮ ಕೈಕೊತ್ತೀರಿ ನಿಮ್ಮ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಅವ್ರ ಕಾಳಜಿ ನಂಗೆ ಅರ್ಥ ಆಗ್ತದೆ ಸಭಾಧ್ಯಕ್ಷರೇ. ಸರ್ಕಾರ ಯಾವುದೇ ಸರ್ಕಾರ ಟೆಂಡರ್ ಕೊಟ್ಟಿದ್ರು, ಆದರೆ ಈಗ ನಾನು ಈ ಖಾತೆ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಇದು ಸಂಪೂರ್ಣ ಜವಾಬ್ದಾರಿ ನಮ್ಮ ಖಾತೆದೇ ಆಗಿರ್ತದೆ, ನಂದೇ ಆಗಿರ್ತದೆ ಕುಕ್ನೂರ್ ಸಾಹೇಬ್ರೆ. ಮತ್ತು ತಮಗೆ ಕನ್ಫ್ಯೂಷನ್ ಇದೆ. ಪೇಮೆಂಟ್ ನಾವು ಮಾಡಿರೋದು ಇದು ರಾ ವಾಟರ್ ಟ್ರಾನ್ಸ್ಮಿಷನ್ ಮತ್ತು ಕ್ಲೀನ್ ವಾಟರ್ ಟ್ರಾನ್ಸ್ಮಿಷನ್ಗೆ ಸಭಾಧ್ಯಕ್ಷರೇ. ಈ ಪೈಪ್ಗಳಿಗೆ ಯಾವುದೇ ₹1 ಸಹ ನಾವು ದುಡ್ಡು ಕೊಟ್ಟಿರೋದಿಲ್ಲ ಸಭಾಧ್ಯಕ್ಷರೇ. ಸೊ ಆದ್ದರಿಂದ ಈ ಪೈಪ್ಲೈನ್ಗೆ ಸರ್ ಯಾವುದು ₹1 ದುಡ್ಡು ಕೊಟ್ಟಿಲ್ಲ ಸರ್ ಅವರಿಗೆ. ಅವ್ರೇನು ಪೈಪ್ ಹಾಕಿದ್ರು ಅದು ಸರಿ ಇಲ್ಲ ಅಂತ ಹೇಳಿ ನಮ್ಮ ಇಲಾಖೆಯವರು KVDFC ಅವರು ತನಿಖೆ ಮಾಡಿದಾಗ ಅವನು ಕಳಪೆ ಮಟ್ಟದ ಪೈಪ್ಸ್ ಹಾಕಿದ್ದಾನೆ ಅಂತೇಳಿ ಅಲ್ಲಿ ರುಜುವಾತಾಗಿದೆ. ಆದ್ದರಿಂದ ಇಡೀ ಅವನು ಹಾಕಿದ ಪೈಪ್ಸ್ ಎಲ್ಲ 100 ಕಿಲೋಮೀಟರ್ ಪೈಪ್ಸ್ ಹಾಕಿದ್ದೆಲ್ಲ ಕಿತ್ತಾಕಿ ಹೊಸ ಪೈಪ್ಸು ಹೈದ್ರಾಬಾದಿಂದ ಅಲ್ಲಿ ನಮ್ಮ ಇಲಾಖೆಯವರು ಹೋಗಿ ಅಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಹೊಸ ಪೈಪ್ಸ್ ಹಾಕ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಅದರಿಂದ ಅವರು ಅದ್ರ ಬಗ್ಗೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸಭಾಧ್ಯಕ್ಷರೇ. ಈಗ ಗುಣಮಟ್ಟದ ಕೆಲಸ ಆಗ್ತದೆ. ಮತ್ತು ನಾನು ಆಗಲೇ ಹೇಳ್ದಂಗೆ 2025 9ನೇ ತಾರೀಕು 6ನೇ ತಿಂಗಳ ತನಕ ಅವ್ರ ಟೈಮ್ ಇದೆ ಸಭಾಧ್ಯಕ್ಷರೇ. ಅಷ್ಟರೊಳಗಡೆ ಆ ಕಾಮಗಾರಿ ಪೂರ್ಣ ಮಾಡುವಂಥ ಸಂಪೂರ್ಣ ಗಮನವನ್ನು ಹರಿಸ್ತೇನೆ. ಮತ್ತು L&T ಅವರಾಗಲಿ ಯಾರೇ ಆಗಲಿ ಕುಕ್ನೂರ್ ಸಾಹೇಬ್ರೆ ನಮ್ಮ ಮೇಲೆ ಏನು ಪ್ರಭಾವ ಬೀರೋಕ್ಕಾಗಲ್ಲ. ಅದನ್ನು ನಾವು ಮಾಡಿಸಿ ಕ್ಲೀನಾಗಿ ಕೆಲಸ ಮಾಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್. ಓಕೆ, ಸರಿ. ಮತ್ತಿನ ತಿಪ್ಪಣ್ಣ, ನಾವೊಂದು ಜವಾಬ್ದಾರಿ ಸ್ಥಾನದಾಗಿದ್ದು ನಾನು ಕೂಡ ಯಾವುದೇ ಹಾರಿಕೆ ಇದು ಕೇಳಂಗಿಲ್ಲ ಕ್ವಶನ್ನು. ನನ್ನ ಅಲ್ಲಿ ಸಭೆ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ನಾನು ಕೂಡ ಭಾಗವಹಿಸಿ ಮಾತಾಡಿದ್ದೀನಿ. 90 ಕೋಟಿ ಹಣ ಅವರು ನಿಮ್ಮಲ್ಲಿ ಮಾಹಿತಿ ತರಿಸ್ಕೋರಿ, ಹೊಸ ಎನ್ಕ್ವೈರಿಗೆ ಹಾಕಿರಿ, ಅಥವಾ ಒಬ್ಬ ಉನ್ನತ ಮಟ್ಟ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಕಳಿಸ್ಕೊಡ್ರಿ. ನಿಮ್ಮವರಾದ್ರೂ ಹೇಳಂಗಿಲ್ಲ. ದಯವಿಟ್ಟು 90 ಕೋಟಿ ಹಣ ಮಾತ್ರ ತೊಗೊಂಡಿದ್ದು ಖರೆ. ನೀವೊಂದ್ಸತಿ ಮಹಾನಗರ ಪಾಲಿಕೆ ಹೋಗಿ ಸದನ ಆದ ನಂತರ ಮಹಾನಗರ ಪಾಲಿಕೆ ಹೋಗಿ ಕೂತ್ಕೊಂಡು ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಯಾರು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ತೇವೆ ಅಂತ ಹೇಳ್ತೀರಿ ಅಂತ ನಾನು ಅನ್ಕೊಂಡಿದ್ದೆ ಸರ್. ಇಲ್ಲಿ ಕ್ಲಿಯರ್ ಆನ್ಸರ್ ಇದೆ ಸರ್. ನಾವು ಕುಕ್ನೂರ್ ಸಾಹೇಬ್ರು ಕೇಳ್ತಾ ಇರೋದು ಪೈಪ್ಸ್ಗೆ ದುಡ್ಡು ಕೊಟ್ಟಿದ್ದಾರೆ, ಅದರಲ್ಲಿ 90 ಕೋಟಿ ಆ ಹಣ ಸೇರಿದ್ದಾರೆ ಅಂತ ಕ್ಲಿಯರ್ ಆಗಿ ನನ್ನ ಹತ್ರ ಉತ್ತರ ಇದೆ. ನಾವು ದುಡ್ಡು ಕೊಟ್ಟಿರೋದು ರಾ ವಾಟರ್ ಟ್ರಾನ್ಸ್ಮಿಷನ್ ಆಗಿರ್ಲಿ ಸರ್. ಅಲ್ಲ ಕನ್ಫರ್ಮ್ ಹೋಗ್ತೀನಿ ಸರ್. ಮತ್ತೆ 2 ಸರಿ ಸಭೆ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಕುಕ್ನೂರ್ ಅವ್ರು ಹೇಳ್ತಾ ಇದ್ದಾರೆ ನಾನು ಈ ಅಸೆಂಬ್ಲಿ ಆದ್ಮೇಲೆ ನಾನೇ ಸ್ಥಳ ಪರಿಶೀಲನೆ ಮಾಡಿ ನಾನು ಮಾಡುವಂತ ಕೆಲಸ ಮಾಡ್ತೀನಿ. ಉತ್ತರ ಕೊಟ್ಟಿದ್ದಾರೆ. ನಮ್ಮ ತಿಪ್ಪಣ್ಣಪ್ಪ ಕಮಕ್ 120 ಕಿಲೋಮೀಟರ್ ಪೈಪ್ ಹಾಕಿದ್ದಾರೆ. ಪೈಪ್ ಸರಿ ಇಲ್ಲ, ಬಹಳ ಹಾಳಾಗಿದೆ, ಹೊಸ ಪೈಪ್ ಹಾಕ್ತೀವಿ ಅಂತ ಮಂತ್ರಿಗಳು ಇದನ್ನ ನೋಡಿದಾರಾ? ಯಾಕಂದ್ರೆ ಇಷ್ಟೊಂದು ಗಂಭೀರವಾಗಿರುವಂತ ಸಮಸ್ಯೆ. 120 ಕಿಲೋಮೀಟರ್ ಪೈಪ್ ಹಾಕಿರೋದು, ಕಳಪೆ ಪೈಪ್ ಹಾಕಿದ್ದಾರೆ. ಅದು ಅಟ್ಲೀಸ್ಟ್ ಒಂದು 25-30 ವರ್ಷನಾದ್ರೂ ಇರುತ್ತಾ ಪೈಪ್ ಕುಡಿಯೋ ನೀರಿಗೆ ಹಾಕಿದ್ದು. ಇಷ್ಟೊಂದು ಹಾಳಾಗಿದೆ. ಯಾರ ಅಧಿಕಾರಿ, ಇಷ್ಟೊಂದು ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಯಾರೇ ಇರಲಿ ಅವರು, ಇದ್ರ ಬಗ್ಗೆ ಮಂತ್ರಿಗಳು ಹೋಗಿ ಮೀಟಿಂಗ್ ಮಾಡಿ ಸ್ಪಾಟ್ ಎಂಕ್ವೈರಿ ನಡಿಬೇಕಲ್ಲ. ರವಿ, ಈಗ ಒಂದ್ ನಿಮಿಷ, ಯಾರು ಹಾಕ್ಲಿ ಅಂತ, ಯಾರು ಹಾಕ್ಲಿ, ಬಿಟ್ಬಿಡಿ, ಯಾರು ಹಾಕ್ಲಿ ಈಗ ಬಿಡಿ ರವಿ. ಸುರೇಶ್ ಅಂತವ್ರು ಈಗ
ರವಿ ಅವರು ಹೇಳಿ. ಸುರೇಶ್ ಸರ್ ಈಗ ತಾವು ಹೇಳ್ದಂಗೆ ಮುಗಿದ ಕೂಡ ಹೋಗಿ ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಕರೆದು ಎಲ್ಲ ಹೇಳಿ ಏನಾಗಿದೆ ಅಂತ ತಿಳ್ಕೊಂಡು ಪ್ರೆಸ್ಸಿಗೆ ರಿಲೀಸ್ ಮಾಡಿ ಬನ್ನಿ. ನಾನು ಹೋಗ್ತೇನೆ ಸರ್. ರೈಟ್ ಓಕೆ